ಎಲ್ಲರಿಗೂ ನಮಸ್ತೆ. ನನ್ನ ಮಿನಿ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಶೌರ್ಯ ಇಷ್ಟು ಟೈಮ್ ಶಾಲೆ ಹೋಗೋ ತನಕನೂ ನಾನೇ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೆ. ಅವನು ಶಾಲೆ ಬಗ್ಲಿಗೆ ಬ್ಯಾಗ್ ಹಾಕ್ಕೊಳ್ತಾನೆ ಇರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಬ್ಯಾಗ್ ಹಾಕ್ಕೊಂಡಿದ್ದಾನೆ ನೋಡಿ. ನಂಗೆ ಒಂಥರ ಖುಷಿ ಆಯಿತು ಈ ರೀತಿ ಹಾಕ್ಕೊಂಡಿರೋದು ನೋಡಿ. ಹಾಗೆ ಒಳಗಡೆ ಚಪ್ಪಲ್ ಹಾಕೊಂಡು ಬಂದಿದ್ದ, ಹಾಗಾಗಿ ಬೈತಾ ಇದ್ದೆ. ಹಾಗೆ ಫೋಟೋಗೊಂದು ಎಕ್ಸ್ಪ್ರೆಷನ್ ಕೊಡು ಅಂತ ಹೇಳಿದರೆ ಅವ್ನು ಯಾವ ರೀತಿಯೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾನೆ ನೋಡಿ. ಮಕ್ಕಳು ಸಣ್ಣವು ಇರುವಾಗಲೇ ಒಂದು ಫೋಟೋ ತೆಗಲಿಕ್ಕೆ ಚಂದ. ಹಾಗೆ ನಂದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಶೇರ್ ಮಾಡಿಕೊಂಡೆ. ಹಾಗೆ ನಾನು ಬಸಳೆ ಹಾಕಿ ಮತ್ತು ಹಲಸಿನ ಹಣ್ಣಿಂದು ದಾನಿ ಬರ್ತದಲ್ಲ, ಅದು ಹಾಕಿ ಬಸಳೆ ಸಾಂಬಾರು ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೀರಾ? ಒಮ್ಮೆ ನೀವು ಮಾಡಿ, ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೊಂದೆರಡು ಆಲೂಗಡ್ಡೆ ಹಾಕಿದರೆ ಇನ್ನೂ ತುಂಬ ಸೂಪರ್ ಇರುತ್ತೆ. ನೋಡ್ಬೋದು, ನಾನು ಆಲೂಗಡ್ಡೆ ದಾನಿ ಎಲ್ಲ ಹಾಕಿ ಮಾಡಿದ್ದೆ. ಹಾಗೆ ಇನ್ನೊಂದು ಹಲಸಿನ ಹಣ್ಣಿದಿತ್ತು, ತಿನ್ನುವ ಅಂತ ಮನಸ್ಸಾಯಿತು, ಅದಕ್ಕೋಸ್ಕರ ತಿಂತಾ ಇದ್ದೆ ನೋಡಿ. ತುಂಬ ಸ್ವೀಟ್ ಏನೋ ಇತ್ತು, ಆದರೆ ತುಂಬಾ ಮೇಣ, ಮುಟ್ಟಿದ್ರೆ ಸಾಕು ಕೈಯೆಲ್ಲ ಮೇಣ, ಅಷ್ಟು ಮೇಣ ಇತ್ತು. ಹಾಗೆ ಅರ್ಧಕ್ಕೆ ಅರ್ಧ ಹಲಸಿನ ಹಣ್ಣಿಲ್ಲ, ಏನೋ ಒಂದು 10 ಸೊಳೆ ಇರ್ಬೋದು. ಸ್ವೀಟಾಗಿತ್ತು. ಹಲಸಿನ ಹಣ್ಣನ್ನು ಇಡ್ಲಿ ಮಾಡುವಂತ ಸ್ವಲ್ಪ ತೆಗೆದಿಡ್ತಿದ್ದೆ ಮತ್ತು ತಿಂತಾ ಇದ್ದೆ. ಹಾಗೆ ಮಂದಾರ್ತಿ ದೇವಸ್ಥಾನಕ್ಕೆ ಹೋಗಿದ್ದೆ ಶುಕ್ರವಾರ. ಮಂದಾರ್ತಿ ದೇವಸ್ಥಾನದ ಮಂದಾರ್ತಿ ತಾಯಿದು ನಾನು ಕ್ಲಿಪ್ಪಿಂಗ್ ನಂಗೆ ಶೇರ್ ಮಾಡ್ಲಿಕ್ಕೆ ಆಗಿಲ್ಲ. ಶುಕ್ರವಾರ ಜನ ಫುಲ್ ಇರ್ತಾರೆ. ಸೊ ಹಂಗಾಗಿ ಅಲ್ಲೇ ಮೇಲಿರುವಂಥ ಚಾಮುಂಡೇಶ್ವರಿ ಇದ್ರಲ್ಲ, ಆ ದೇವರದ್ದು ಕ್ಲಿಪ್ಪಿಂಗ್ ತೆಗೆದೆ. ಅಷ್ಟೊತ್ತಿಗೆ ಒಂದು ಪೂಜೆ ಮಾಡ್ತಾ ಇದ್ದೀರ, ಇರಲಿ ಅಂತ ಅದ್ರ ತೆಗೆದೆ. ಹಾಗೆ ಒಳಗಡೆ ಎಲ್ಲ ಈ ರೀತಿ ಎಲ್ಲ ಫೋಟೋ ಹಾಕಿದ್ದಾಗಿತ್ತು, ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ತೆಗೆದೆ. ಹಾಗೆ ನೆಕ್ಸ್ಟ್ ಡೇ ಸಂಜೆ ಚೌಕಿ ಅಂತ ನೋಡಿ, ಯಕ್ಷಗಾನ ಮನೆಗೆಲ್ಲ ಬಂದು ಮಾಡ್ತಾರೆ ನೋಡಿ, ಅದನ್ನು ಬಂದಿದ್ರಾಗಿತ್ತು. ಗಣಪತಿ ಪೂಜೆ ಎಲ್ಲ ಮಾಡಿ ಯಕ್ಷಗಾನ ಎಲ್ಲ ಮಾಡ್ತಿದ್ರು. ತುಂಬ ಲೆಂತಿ ಇದೆ ಇದೊಂದು, ಆಲ್ಮೋಸ್ಟ್ 4 ನಿಮಿಷ ಏನೋ ಇದ್ದಿತ್ತು. ಇಷ್ಟೆಲ್ಲ ವಿಡಿಯೋನ ಇನ್ಸ್ಟಾಗ್ರಾಮ್ ತಗೊಳ್ಳೋದಿಲ್ಲ, ಆಲ್ಮೋಸ್ಟ್ ಒಂದು 3 ಮಿನಿಟ್ ಮಾತ್ರ ತಗೊಳುತ್ತೆ. ಹಾಗಾಗಿ ನಾನು ಫುಲ್ ಫಾಸ್ಟ್ ಮೂಡಲ್ಲಿ ಇಟ್ಟಿದ್ದೆ, ಹಾಗಾಗಿ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ಹುಡುಗ ಒಂದು ಹುಡುಗಿದು ಪಾರ್ಟಿ ಇದ್ದಿತ್ತು, ಚೆನ್ನಾಗಿದ್ದಿತ್ತು. ನನ್ನ ಶೌರ್ಯ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದ. ಹಾಗೆ ನೀವು ಕೂಡ ಅದ್ರ ಸೌಂಡ್ ಕೇಳಿಸ್ಲಿಕ್ಕೆ ಆಗಿಲ್ಲ ಅಂದರು ಹಾಗೆ ನೋಡಿ ಸ್ವಲ್ಪ ಎಂಜಾಯ್ ಮಾಡಿ. ಸೌಂಡ್ ಎಲ್ಲ ಹಾಕಿದ್ರೆ ಅದು ಫಾಸ್ಟ್ ಮೂಡಲ್ಲಿ ಇರೋದ್ರಿಂದ ಅದ್ರ ಸೌಂಡ್ ಬೇರೆ ಥರ ಕೇಳಿಸುತ್ತೆ. ಹಾಗಾಗಿ ಹೀಗೆ ನಿಮ್ಮ ಕಡೆಯಲ್ಲೂ ಬರ್ತಾರ ಈ ರೀತಿ ಅಂತ ಹೇಳಿ ಆಯ್ತಾ. ಮುಂಚೆ ಎಲ್ಲ ಜಾಸ್ತಿ ಬರ್ತಾ ಇದ್ರು, ಹಳ್ಳಿ ಕಡೆಯಲ್ಲೆಲ್ಲ ಜಾಸ್ತಿ ಬರ್ತಾರೆ, ಮತ್ತೆ ಪೇಟೆ ಕಡೆ ಸ್ವಲ್ಪ ಎಲ್ಲ ಕಮ್ಮಿ ಅಲ್ಲೆಲ್ಲ ಬರೋದು. ತುಂಬ ಟೈಮ್ ಆಯಿತು ನಾನು ನೋಡಿದೆ, ಹಾಗಾಗಿ ನಿನ್ನೆ ಒಂದು ನೋಡಿದೆ, ಇಷ್ಟ ಆಯ್ತು ನನಗೆ. ಅಂದರೆ ನಾನು ಯಕ್ಷಗಾನ ಮಾಡ್ತೀನಲ್ಲ, ನಂಗೆ ಅವ್ರು ಹೆಜ್ಜೆ ಹಾಕಿದ ಏನೋ ಒಂಥರ ನನ್ನಲ್ಲೂ ಒಂದು ವೈಬ್ರೇಷನ್ ಥರ ಅನ್ಸುತ್ತೆ. ಅದು ಹಾಗೆ ಏನು ಹೇಳ್ತಾರೆ ನೋಡಿ, ಆ ಕಲೆಗಿರೋ ಪವರೇ ಹಾಗೆ ನೋಡಿ. ಅದು ಯಕ್ಷಗಾನ ಮಾಡಿದವರಿಗೆ ಬೇಡ ಅಂದ್ರೆ ಅದು ಮ್ಯೂಸಿಕ್ ಆಗಿರ್ಬೋದು, ಇದೆಲ್ಲ ನೋಡಿದಾಗ ವೈಬ್ರೇಷನ್ ಆಗುತ್ತೆ. ಹಾಗೆ ನಾನು ಶೌರ್ಯ ಒಂದು ಗೊಂಬೆ ಚಿತ್ರ ಬಿಡಿಸಿದ್ದೆ, ಹೇಗಾಗುತ್ತೆ ನೋಡಿ. ಹಾಗೆ ಅವನಿಗೆ ಕೂದಲು ಜಾಸ್ತಿ ಬಂದಿತ್ತು, ಹಾಗಾಗಿ ಹೇರ್ ಕಟಿಂಗ್ ಮಾಡುವ ಅಂತ ಮಾಡ್ಸಕ್ಕೆ ಹೋಗಿದ್ದೆ. ನೋಡ್ಬೋದು ಯಾವ ರೀತಿಯೆಲ್ಲ ಆ್ಯಕ್ಷನ್ ಮಾಡ್ತಾನೆ ಅಂತ. ಫಸ್ಟಿಗೆ ಸುಮ್ಮನೆ ಕೂತಿದ್ದ, ಅದ್ರದ್ದು ಸೌಂಡ್ ಬರ್ತದೆ ನೋಡಿ ಡ್ರರ್ ಅಂತ, ಆವಾಗ ಮಾತ್ರ ಅವನು ಬಿಡ್ತಾ ಇರಲಿಲ್ಲ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಅದಷ್ಟು. ಆಮೇಲೆ ಮತ್ತೆ ಲಾಸ್ಟಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ. ಈ ಸಲ ಹೇರ್ ಕಟಿಂಗ್ ಆವಾಗ ಚೆನ್ನಾಗಿರ್ತಿತ್ತು, ನನಗೆ ಇವಾಗ ಅಷ್ಟು ಚೆನ್ನಾಗಿಲ್ವೇನೋ ಅಂತ ಅನ್ಸುತ್ತೆ. ಹೇಗಿದೆ ಶೌರ್ಯ ನ್ಯೂ ಹೇರ್ ಕಟಿಂಗ್ ಅಂತ ಹೇಳಿ, ನಿಮಗೆ ಇಷ್ಟ ಆಯ್ತಾ ಅಂತ ಹೇಳಿ ಆಯ್ತಾ. ಅವ್ನ ಮುಖ ಎಲ್ಲ ಕೂದಲಾಗಿತ್ತು, ಹಾಗಾಗಿ ಒಂಥರ ಅಲರ್ಕಿ ಥರ ಆಗ್ತಿತ್ತಲ್ಲ, ಹಾಗಾಗಿ ಮೈಯೆಲ್ಲ ಒರೆಸ್ಕೊಳ್ತಾ ಇದ್ದ. ಹೋಪ್ ಯು ಲೈಕ್ ಮೈ ಮಿನಿ ವ್ಲಾಗ್. ಥ್ಯಾಂಕ್ ಯು.